Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. In today's video, we are going to learn about the role of state or the government and households in the developed and developing countries. So in the previous videos, we have learned the differences between microeconomics and macroeconomics. Also, we learned about the working of the capital economy. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಚಾಪ್ಟರ್ 1 ಇಂಟ್ರಡಕ್ಷನಲ್ಲಿ ನಿಮಗೆ ಕಲೀಲಿಕ್ಕಿರುವಂಥ 4 ಮಾರ್ಕ್ಸಿನ ಕ್ವೆಶ್ಚನ್ 3 ಮಾತ್ರ. ಒಂದು ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ಗಿರುವಂಥ ಡಿಫ್ರೆನ್ಸಸ್ಗಳು. ಸೆಕೆಂಡ್ ಒನ್ ಈಸ್ ದ ವರ್ಕಿಂಗ್ ಆಫ್ ದ ಕ್ಯಾಪಿಟಲ್ ಇಕಾನಮಿ. ಸೊ ಕ್ಯಾಪಿಟಲ್ ಇಕಾನಮಿಯ ವರ್ಕಿಂಗ್ ಹೇಗಿರುತ್ತೆ ಅದನ್ನು ಆಲ್ರೆಡಿ ದ ವಿಡಿಯೋ ಇಸ್ ಪೋಸ್ಟೆಡ್. ಇನ್ನೊಂದು ಇವತ್ತು ನಾವು ಕಲೀಲಿಕ್ಕಿರುವಂಥದ್ದು ರೋಲ್ ಆಫ್ ಸ್ಟೇಟ್ ಆರ್ ಗವರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ಸ್ ಇನ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಗವರ್ಮೆಂಟ್ ಮತ್ತು ಹೌಸ್ ಹೋಲ್ಡಿನ ಪಾತ್ರ ಏನು ಅನ್ನೋದು. ಸೊ ಒನ್ ಬೈ ಒನ್ ಯು ಹ್ಯಾವ್ ಟು ರೈಟ್. ಫಸ್ಟಿಗೆ ಯು ಹ್ಯಾವ್ ಟು ರೈಟ್ ದ ರೋಲ್ ಆಫ್ ದ ಗವರ್ಮೆಂಟ್ ಏನು, ನಂತರ ರೋಲ್ ಆಫ್ ದ ಹೌಸ್ ಹೋಲ್ಡ್ಸ್ ಏನು. ಸೊ ಫಸ್ಟ್ ವಿ ಶಾಲ್ ಲುಕ್ ಇನ್ ಟು ದ ರೋಲ್ ಆಫ್ ಗವರ್ಮೆಂಟ್. ಏನು ರೋಲ್ ಆಫ್ ಗವರ್ಮೆಂಟ್ ಇನ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್? First of all, we know that the government maintains law and order in the country. ಅಲ್ವಾ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಿಸುವಂಥ ಕಾರ್ಯವನ್ನು ಯಾರು ಮಾಡ್ತಾರೆ? ಗವರ್ಮೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೋಲ್ ದ್ಯಾಟ್ ದ ಗವರ್ಮೆಂಟ್ ಪ್ಲೇಸ್. ಸೆಕೆಂಡ್ ಒನ್ ಇಸ್ ಇಂಪೋಸಿಂಗ್ ಟ್ಯಾಕ್ಸಸ್ ಆ್ಯಂಡ್ ಫೈನ್ಸ್. ಟ್ಯಾಕ್ಸ್ಗಳನ್ನು ಮತ್ತು ತೆರಿಗೆ ಮತ್ತು ಫೈನ್ಗಳನ್ನು ಹಾಕುವಂಥದ್ದು ಕೂಡ ಗವರ್ಮೆಂಟಿನ ಒಂದು ಮುಖ್ಯ ರೋಲ್. ಯು ಹ್ಯಾವ್ ಸೀನ್ ದಟ್ ವೆನ್ ಎವರ್ ವಿ ಗೋ ಆನ್ ರೋಡ್ಸ್ ಇನ್ ಅ ಟೂ ವೀಲರ್ ವಿದೌಟ್ ಎ ಹೆಲ್ಮೆಟ್, ನಮ್ಮೆಲ್ಲ ಏನು ಹಾಕ್ತಾರೆ? ಫೈನ್ ಹಾಕ್ತಾರೆ. ಅದೇ ಯಾವುದಾದ್ರೂ ಪಬ್ಲಿಕ್ ಪ್ರಾಪರ್ಟಿಗೆ ನಾವು ಹಾನಿ ಮಾಡಿದರೆ, ಇಫ್ ಯು ಡ್ಯಾಮೇಜ್ ಎನಿ ಪಬ್ಲಿಕ್ ಪ್ರಾಪರ್ಟಿ, ದೇರ್ ಆಲ್ಸೋ ಫೈನ್ ವಿಲ್ ಬಿ ಕಲೆಕ್ಟೆಡ್. ಆ್ಯಂಡ್ ಆಲ್ ಆಫ್ ದಿಸ್ ಫೈನ್ ಇಸ್ ಗೋಯಿಂಗ್ ಟು ಹೋಮ್. ಯಾರಿಗೆ ಹೋಗ್ತಾ ಇದೆ ಇದು ಫೈನ್ ಎಲ್ಲ? ಈ ಫೈನನ್ನು ಕಲೆಕ್ಟ್ ಮಾಡುವವರು ಗವರ್ಮೆಂಟ್. ಅದೇ ರೀತಿ ನಾವು ಟ್ಯಾಕ್ಸ್ಗಳನ್ನು ಕಟ್ತೇವೆ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ವೆಲ್ತ್ ಟ್ಯಾಕ್ಸ್ ಇರ್ಬೋದು, ಅಥವಾ ಪ್ರಾಡಕ್ಟಿನ ಮೇಲೆ ಕೂಡ ನಾವು ಟ್ಯಾಕ್ಸ್ಗಳನ್ನು ಕಟ್ತೇವೆ. ಮೊದಲೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು, ಈಗ GST ಬಂದಿದೆ ಅಲ್ವಾ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಈ ಟ್ಯಾಕ್ಸ್ಗಳು ಕೂಡ ಯಾರಿಗೆ ಹೋಗುವಂಥದ್ದು? ಗವರ್ಮೆಂಟಿಗೆ. ಸೊ ಇಂಪೋಸಿಂಗ್ ಟ್ಯಾಕ್ಸಸ್ ಆ್ಯಂಡ್ ಫೈನ್ಸ್ ಈಸ್ ಆಲ್ಸೋ ಅನದರ್ ವರ್ಕ್ ಆಫ್ ದ ಗವರ್ಮೆಂಟ್. ಈ ಕಲೆಕ್ಟ್ ಆದಂತಹ ಟ್ಯಾಕ್ಸ್ ಮತ್ತು ಫೈನ್ಗಳನ್ನು ಗವರ್ಮೆಂಟ್ ಏನು ಮಾಡುತ್ತೆ? ದೇ ಆರ್ ಯೂಸಿಂಗ್ ಇಟ್ ಇನ್ ಡೆವಲಪ್ಮೆಂಟ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್. ಇನ್ನು ಹೆಚ್ಚಿನವರಿಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ಏನು ಅಂತ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ಒಂದು ಇಕಾನಮಿ ಚೆನ್ನಾಗಿ ನಡಿಬೇಕು, ಒಂದು ಕಂಟ್ರಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದರೆ ನಮಗೆ ಬೇಕಾಗಿರುವಂಥ ವ್ಯವಸ್ಥೆಗಳು, ಇಟ್ ಮೇ ಬಿ ಗುಡ್ ರೋಡ್ಸ್, ಗುಡ್ ಬ್ರಿಡ್ಜಸ್, ಗುಡ್ ಡ್ಯಾಮ್ಸ್, ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ, ಫ್ಲೈಓವರ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ಆ ಕಲೆಕ್ಟ್ ಮಾಡಿದಂಥ ಫೈನ್ ಮತ್ತು ಟ್ಯಾಕ್ಸಸ್ ಏನಿದೆ ಅದರಲ್ಲಿ ಬಂದಂಥ ಅಮೌಂಟನ್ನು ಗವರ್ಮೆಂಟ್ ಏನು ಮಾಡ್ತದೆ? ಇಟ್ ವಿಲ್ ಬಿ ಯೂಸಿಂಗ್ ಟು ಡೆವಲಪ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಕಂಟ್ರಿ. ದೆನ್ ಕಮ್ಸ್ ಗಿವಿಂಗ್ ಸಬ್ಸಿಡೀಸ್. ಸಬ್ಸಿಡಿಗಳನ್ನು ಕೂಡ ಗವರ್ಮೆಂಟ್ ಪ್ರೊವೈಡ್ ಮಾಡ್ತದೆ. ನಾವು ಸಬ್ಸಿಡೀಸ್, ಗ್ಯಾಸ್ ಸಿಲಿಂಡರ್ಸಲ್ಲಿ ಸಬ್ಸಿಡೀಸ್ ಬಂದಿದೆ, ಯು ನೋ ದ್ಯಾಟ್. ಅಪಾರ್ಟ್ ಫ್ರಮ್ ದ್ಯಾಟ್, ಬಿಸ್ನೆಸ್ ಸ್ಟಾರ್ಟ್ ಮಾಡುವವರಿಗೆ ಕೂಡ, ಸ್ಮಾಲ್ ಬಿಸ್ನೆಸ್ಸನ್ನು ಮಾಡುವವರಿಗೆ ಕೂಡ ಸಬ್ಸಿಡೀಸನ್ನು ಕೊಡ್ತದೆ. ಅಂದರೆ ಒಂದು ಮಟ್ಟಿನ ರಿಯಾಯಿತಿ ಅಂತ ಹೇಳ್ಬೋದು. ಓಕೆ, ಸೊ ಆಲ್ ದೀಸ್ ಸಬ್ಸಿಡೀಸ್ ಆರ್ ಗಿವನ್ ಬೈ ದ ಗವರ್ಮೆಂಟ್. ಅದೇ ರೀತಿ ಸ್ಕೂಲ್ ಕಾಲೇಜಸ್ಸಿಗೆ ಕೂಡ, ರನ್ನಿಂಗ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ದೇರ್ ಆರ್ ಅ ಲಾಟ್ ಆಫ್ ಗವರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ವಿಚ್ ಆರ್ ಪ್ರೊವೈಡಿಂಗ್ ಗುಡ್ ಎಜುಕೇಷನ್ ಟು ದ ಸ್ಟೂಡೆಂಟ್ಸ್ ಅಲ್ವಾ. ಸರಕಾರಿ ಕಾಲೇಜು ಮತ್ತು ಶಾಲೆಗಳನ್ನು ನಡೆಸುವಂಥದ್ದು, ದಿಸ್ ಈಸ್ ಆಲ್ಸೋ ಅ ರೋಲ್ ಆಫ್ ಗವರ್ಮೆಂಟ್. ದೆನ್ ವಿ ಕಮ್ ಟು ಮೆಡಿಕಲ್ ಸರ್ವಿಸಸ್. ಮೆಡಿಕಲ್ ಸರ್ವಿಸ್ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿದ್ದೇವೆ, ಕೋವಿಡ್-19ನ ವ್ಯಾಕ್ಸಿನ್ಗಳನ್ನು, ಫ್ರೀ ವ್ಯಾಕ್ಸಿನ್ ಶಿಬಿರಗಳನ್ನು ಮಾಡುವಂಥದ್ದು. ಅದೇ ರೀತಿ ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಆಲ್ ದೀಸ್ ಮೆಡಿಕಲ್ ಸರ್ವಿಸಸ್ ಈಸ್ ಆಲ್ಸೋ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್. ಸೊ ಟೋಟಲಿ ಇಟ್ ಪ್ರೊವೈಡ್ಸ್ ದ ಫ್ರೇಮ್ವರ್ಕ್ ಆಫ್ ರೂಲ್ಸ್ ಆ್ಯಂಡ್ ಲಾಸ್ ಫಾರ್ ದ ಹೌಸ್ ಹೋಲ್ಡ್ ಸೆಕ್ಟರ್. ಸೊ ಈ ಎಲ್ಲ ಕಾರ್ಯಗಳನ್ನು ಗೌರ್ಮೆಂಟ್ ಮಾಡುತ್ತೆ. ಅದೇ ರೀತಿ ಹೌಸ್ ಹೋಲ್ಡ್ ಸೆಕ್ಟರ್ಗಳು ಹೇಗೆ ವರ್ಕ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ನಿಯಮಗಳನ್ನು ಕೂಡ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಸೊ ಇಟ್ ಪ್ರೊವೈಡ್ಸ್ ದ ಫ್ರೇಮ್ವರ್ಕ್ ಆಫ್ ರೂಲ್ಸ್ ಆ್ಯಂಡ್ ಲಾಸ್ ಫಾರ್ ದ ಹೌಸ್ ಹೋಲ್ಡ್ ಸೆಕ್ಟರ್. ನೌ ವಾಟ್ ಈಸ್ ಹೌಸ್ ಹೋಲ್ಡ್? ಐ ವಿಲ್ ಟೆಲ್ ಯು. I hope the role of government is clear. Now coming to the role of household. First of all, household ಅಂತ ಹೇಳಿದರೆ ಯಾರೆಲ್ಲ ಬರ್ತಾರೆ? ಹೌಸ್ಹೋಲ್ಡ್ ಅಂತ ಹೇಳಿದರೆ ದ ಫ್ಯಾಮಿಲೀಸ್ ಆರ್ ದ ಇಂಡಿವಿಜುವಲ್ಸ್ ಹೂ ಸಪ್ಲೈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್.
ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದೆಲ್ಲ ಅಂತ ನಮ್ಗೆ ಗೊತ್ತಿದೆ. ಯಾವುದೆಲ್ಲ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಸೊ ಈ ಎಲ್ಲ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮಿಗೆ ಪ್ರೊವೈಡ್ ಮಾಡುವವರು, ಅವರನ್ನು ಹೌಸ್ ಹೋಲ್ಡ್ಸ್ ಅಂತ ಕರಿತೇವೆ. ಆ್ಯಂಡ್ ವಿಚ್ ಬೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ದ ಫರ್ಮ್ಸ್ ಆರ್ ಕಾಲ್ಡ್ ಎಸ್ ಹೌಸ್ ಹೋಲ್ಡ್ಸ್. ಅದೇ ರೀತಿ ಈ ಫರ್ಮ್ಗಳಿಂದ ಅಥವಾ ಮಾರ್ಕೆಟಿಂದ ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಬೈ ಮಾಡ್ತಾರೆ ಅವರನ್ನು ಹೌಸ್ ಹೋಲ್ಡ್ಸ್ ಅಂತ ಕರಿಬೋದು. ಹಾಗಿದ್ರೆ ಇನ್ ಶಾರ್ಟ್ ಹೌಸ್ ಹೋಲ್ಡ್ಸ್ ಅಂತ ಹೇಳಿದರೆ ಯಾರು? ನೀವು, ನಾವು ಎಲ್ಲರೂ ಕೂಡ ಹೌಸ್ ಹೋಲ್ಡ್ಸ್. ಆಯಿತಾ? ಯಾರು ಮಾರ್ಕೆಟಿಂದ ಗೂಡ್ಸನ್ನು ಖರೀದಿ ಮಾಡ್ತಾರೆ, ಅದೇ ರೀತಿ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನನ್ನು ಫರ್ಮಿಗೆ ಸಪ್ಲೈ ಮಾಡ್ತಾರೋ ಅವರೆಲ್ಲರನ್ನ ಕೂಡ ನಾವು ಹೌಸ್ ಹೋಲ್ಡ್ಸ್ ಅಂತ ಕರಿತೇವೆ. ದಟ್ ಮೀನ್ಸ್ we all are coming under the category of households. ನಾವು ಈ ಹೌಸ್ ಹೋಲ್ಡ್ಸ್ಗಳು ಏನಾಗಿರ್ತಾರೆ? ವಿ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾಕೆಂತ ಹೇಳಿದರೆ ಒಂದು ಫರ್ಮಿಗೆ, ಉತ್ಪಾದನೆ ಮಾಡುವಂತಹ ಕಾರ್ಖಾನೆಗೆ ಲ್ಯಾಂಡ್ ಆಗಿರ್ಬೋದು, ಲೇಬರ್ ಅಂದರೆ ಕಾರ್ಮಿಕರಾಗಿರ್ಬೋದು, ಕ್ಯಾಪಿಟಲ್ ಬಂಡವಾಳ ಆಗಿರ್ಬೋದು, ಅದೇ ರೀತಿ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಲಿಕ್ಕೆ ಜನಗಳು, ಇವೆಲ್ಲವನ್ನು ಪ್ರೊವೈಡ್ ಮಾಡುವವರು ಯಾರು? ಹೌಸ್ ಹೋಲ್ಡ್ಸ್ ಅಂದರೆ ನಾವೇ, ಸೊಸೈಟಿಯಿಂದಲೇ ಬರುವಂಥದ್ದು ಅಲ್ವಾ. ಸೊ ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಆ್ಯಂಡ್ ಆಲ್ಸೋ ದೇ ಆರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್. ಯಾಕೆ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಅಂತ ಹೇಳಿದರೆ, ಒಂದು ಪ್ರಾಡಕ್ಟಿನ ಬೆಲೆ ಅಥವಾ ಪ್ರೈಸ್ ಡಿಸೈಡ್ ಆಗುವಂಥದ್ದು ಈ ಹೌಸ್ ಹೋಲ್ಡ್ಸಿಂದ ಬರುವಂಥ ಡಿಮಾಂಡಿಂದ. ಓಕೆ, ವಾಟ್ ಎವರ್ ಈಸ್ ದ ಡಿಮಾಂಡ್, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಡಿಮಾಂಡ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ ಬೀನ್ ಡಿಸೈಡೆಡ್. ದಟ್ ಈಸ್ ವೈ ಹೌಸ್ holds are also one of the important decision makers in the economy. So that is why we say markets in which firms sell their products cannot function without the demand from the households. ಅಂದರೆ ಈ ಹೌಸ್ ಹೋಲ್ಡ್ ಸೆಕ್ಟರಿಂದ ಡಿಮಾಂಡ್ ಬಾರದೇ ಇದ್ದರೆ ಮಾರ್ಕೆಟ್, ಯಾವುದೇ ಮಾರ್ಕೆಟ್ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಮಾಂಡ್ ಇಲ್ಲ ಅಂತ ಹೇಳಿದರೆ ಅವ್ರು ಏನನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಯಾರಿಗೆ ಸೆಲ್ ಮಾಡ್ತಾರೆ ಅಲ್ವಾ. ಸೊ ದಟ್ ಈಸ್ ವೈ ಇಟ್ಸ್ ಆನ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಯೂನಿಟ್, as well as the market is functioning because of the demand they are getting from the households. So this is an important role of households. So that is it about the role of state or government and households in the developed and developing countries. Thank you so much for watching the video. See you in the next video. Till then, take care. Bye. Namaste.